ಬೆಳಗ್ಗೆ ಬೈಗಳಾರ್ಚನೆ ನಡೆಯುತ್ತಾ ಈಗ? ಬರ್ತೀನಿ ಅಂತ ಹೇಳಿದ್ದಾರೆ. ರಾಜ ಲಗೇಜ್ ಇಳಿಸ್ತಿದ್ದಾರೆ. ಚಿಕ್ಕಮ್ಮ, ಈ ರಾಜಣ್ಣ ಯಾರು? ನಮ್ಮ ಮನೆಗೆ ಒಬ್ಬ ಹೊಸ ಅತಿಥಿ ಬಂದಿದ್ದಾನೆ. ನಿಮ್ಗೆಲ್ಲ ಪರಿಚಯ ಮಾಡ್ಕೊಡ್ಬೇಕು ಅನ್ಕೊಂಡಿದ್ದೆ. ಅಷ್ಟರಲ್ಲಿ ನೀವುಗಳೇ ಎಲ್ಲ ಬಂದಿದ್ದೀರಾ. ಇರು, ಇನ್ನೇನು ಬಂದ್ಬಿಡ್ತಾನೆ. ಅಮ್ಮ, ಏನು ಅಂದ್ಕೋಬೇಡಿ, ನಂಗೆ ಸ್ವಲ್ಪ ಅರ್ಜೆಂಟ್ ಇದೆ. ನೀವು ಸುಸ್ತಾಗಿ ಬಂದಿದ್ದೀರಾ, ಸ್ವಲ್ಪ ರೆಸ್ಟ್ ಮಾಡಿ. ಅಷ್ಟರಲ್ಲಿ ಇವರೇ ತಿಂಡಿ ಮಾಡ್ತಾರೆ, ನಾವು ಹೊರಡ್ತೀವಿ. ಎಸ್, ಅಗ್ರಜ ಹೇಳೋದು ಕರೆಕ್ಟಾಗಿದೆ. ನೀವು ರೆಸ್ಟ್ ಮಾಡಿ ಆತ. ಅಷ್ಟರಲ್ಲಿ ಇವರೆಲ್ಲ ರೆಡಿ ಮಾಡ್ತಾರೆ, ನಾವು ಹೋಗಿ ಬರ್ತೀವಿ. ನನಗೇನು ತೊಂದರೆ ಇಲ್ಲಪ್ಪ. ತೊಂದರೆ ಇಲ್ಲ, ತೊಂದರೆ ಆಗ್ಲೂಬಾರ್ದು ಅಂತಾನೆ ಹಾಗೆ ಹೇಳಿದ್ವಿ. ಅವ್ರ ಕೈ ರುಚಿ ಸಖತ್ತಾಗಿರೋದು. ಎಲ್ಲ ಸೇರಿ ಬತ್ತಿ ಇಟ್ಬಿಟ್ರಲ್ಲ, ಇವಾಗ ಇವ್ರು ಮಾಡಿರೋ ತಿಂಡಿ ತಿನ್ಬೇಕಾ? ಏಯ್ ಬುಳ್ಳ, ಅಲ್ಲೂ ಜೊತೆ ಯಾವ ತಿಂಡಿರಿ? ಬನ್ನಿ. ಜ್ವರ ಇಲ್ಲ, ಆದರೆ ನೀನು ಆಫೀಸಿಗೆ ಬರೋ ಅವಶ್ಯಕತೆ ಇಲ್ಲ. ರೆಸ್ಟ್ ಮಾಡಿ. ಆರ್ತಿಗೋಸ್ಕರ ವಿಕ್ರಣ ಕೂಡ ಈ ತರ ಮಾಡಲ್ಲ. ನಾನು ಅಮೂಲ್ಯ ಫ್ರೆಂಡ್ಸ್. ವಿಕ್ರಾಂತ್ ಆರ್ತಿ ಮದ್ವೆ ಆಗೋರು. ನಮ್ಗೂ ಅವ್ರಿಗೂ ಏನ್ ಸಂಬಂಧ? ಅವಳೆಲ್ಲಿ ಸಂಬಂಧ ಅಂತ ಅನ್ಲು ಅಗ್ರಜ. ಲವರ್ ಬಾಯ್ ಆಗಿರೋ ನಾನು ಕೂಡ ಆ ಥರ ಮಾಡಲ್ಲ ಅಂದ್ಲು ಅಷ್ಟೇ. ಆದರೆ ನೀನೇ ಸಂಬಂಧ ಕಲ್ಪಿಸ್ತಾ ಇರೋದು. ಸಾರ್ಥಕ್, ಈ ಮೊದಲು ಅದೇನು ಕರ್ಕೊಂಡು ಹೊಡಿ. ಇವ್ರಿಬ್ರು ಏನಾರ ಮಾತಾಡ್ತಾರೆ. ಆ್ಯಕ್ಚುಲಿ ನನಗೂ ಅವ್ರು ಹೇಳಿದ್ದು ಸರಿ ಇದೆ ಅನ್ನಿಸ್ತು. ಆದರೂ ಪರವಾಗಿಲ್ಲ. ಆದ್ಯಾ, ನಡಿ ಹೋಗೋಣ. ನೀನು ಬೈಕಲ್ಲಿ ಬರ್ತೀಯಾ, ಕಾರಲ್ಲೇ ಬರ್ತೀಯಾ? ನಾನು ಬೈಕ್ ತಂದಿದ್ದೀನಿ, ನೀನು ಹೊರಡು. ಒಂದು ಕೆಲಸ ಮಾಡಬೇಕು, ಈ ರಾಜಂಗೂ ಅಮೂಲ್ಯನ ರಾಣಿಗೂ ಮದುವೆ ಮಾಡಬೇಕು. ಅವಾಗೆಲ್ಲ ಸರಿ ಹೋಗುತ್ತೆ. ಅಗ್ರಜ ಯಾವತ್ತೂ ಇಷ್ಟೊಂದು ಫಾಸ್ಟಾಗಿ ಕಾರ್ ಓಡಿಸಲ್ವಲ್ಲ? ಏನೋ ಆಗಿರಬೇಕು. ಆದ್ಯಾ, ಕಾಮ್ ಡೌನ್. ಅದು ನಿನ್ನೆ ರಾತ್ರಿ ನಾವೆಲ್ಲ ಚಿಕ್ಕತ್ತೆ ಮನೆಯಲ್ಲೇ ಇದ್ವಿ. ಮ್ಯಾಚ್ ನೋಡ್ತಾ ನೋಡ್ತಾ ನಿದ್ದೆ ಬಂದಿದ್ದೆ ಗೊತ್ತಾಗಿಲ್ಲ. ವಾಟ್ ವಾಟ್ ವಾಟ್? ಇಡೀ ರಾತ್ರಿ ಅಂದ್ರೆ ವೇದಾಂತು ಫುಲ್ ನೈಟ್ ಅಮೂಲ್ಯ ಜೊತೆನೇ ಇದ್ರು ಅಂತಾಯ್ತು. ಹೌದು, ಫುಲ್ ನೈಟ್ ಎಲ್ಲರೂ ಅಲ್ಲೇ ಇದ್ವಿ. ಆದ್ಯಾ ಹೊರಟಿದ್ಲು, ನಾನೇ ಬರಕ್ಕೆ ಹೇಳ್ದೆ. ಅಗ್ರಜ ನೀನೇನು ಬರ್ತಾನೆ? ಅಲ್ಲ, ಮನೆ ಹೋಗ್ತಿದ್ದೋಳನ್ನ ಯಾಕೆ ಕಾಲ್ ಮಾಡಿ ವಾಪಸ್ ಕರ್ದೆ ಅಂತ ಹೇಳ್ದೆ ಅಷ್ಟೇ. ಇದನ್ನ ಹೇಳಕ್ಕೆ ಇಷ್ಟೆಲ್ಲ ರಂಪ ಮಾಡ್ದ್ಯಾ? ಅಮ್ಮ ತಾಯಿ ಜಗನ್ಮೋಹಿನಿ, ಸೀದೋಗಿರೋ ಸ್ಮೆಲ್ ಬರ್ತಿದೆ, ನೋಡ್ ಹೋಗು. ಹೌದಲ್ವಾ, ನೀನ್ ಗಲಾಟಲ್ಲಿ ನನ್ ದೋಸೆ ಹಾಕಿರೋದು ಮರ್ತ್ಬಿಟ್ಟೆ. ಅಕ್ಕನ ಎದುರು ಏನೇನಿಂದು? ಅಕ್ಕಂಗೆಲ್ಲ ಗೊತ್ತಾಗುತ್ತೆ, ಆದ್ರೆ ಏನು ಅರ್ಥ ಆಗಲ್ಲ. ನೀನೇನು ಹೆದರ್ಕೋಬೇಡ, ಅಕ್ಕ ದೊಡ್ಡ ಫಿಟ್ಟಿಂಗ್. ಅಮ್ಮಂಗೆಲ್ಲ ಹೇಳ್ತಾಳೆ, ಅರ್ಥ ಆಗ್ಬೇಕಷ್ಟೇ, ಆದ್ರೆ ಏನು ಅರ್ಥ ಆಗಲ್ಲ. ಏನೇನೋ ಹೇಳ್ತಿದ್ಯಾ? ನಿಂಗೂ ಏನು ಅರ್ಥ ಆಗಲ್ಲ ಕಣೆ, ಯಾಕಂದ್ರೆ ಇಬ್ರು ಒಂದೇ ಹೈವೇಲಿ ಹೋಗ್ತಾ ಇರೋದು ನೋಡು. ಆದ್ರೆ ಮಧ್ಯದಲ್ಲಿ ಡಿವೈಡರ್ ಇದೆ ಅಷ್ಟೇ. ನಿನ್ ಜೊತೆ ಮಾತಾಡ್ತಿದ್ರೆ ನಾನು ಹುಚ್ಚಾಗಿ ಹೋಗ್ತೀನಿ. ಅಯ್ಯೋ, ನನ್ ಸ್ಯಾಡ್ ಬೇಬಿ ಈಗ ಮತ್ತೆ ವಾಪಸ್ ರೌಡಿ ಬೇಬಿ ಆಗಿದ್ದಾಳೆ ಅನ್ನೋದೇ ಖುಷಿ ವಿಚಾರ. ಹೋಗಿ ನಾನು ಅವಳು ನನ್ನ ಜೀವನದ ಎಕ್ಸ್ಪೀರಿಯನ್ಸ್ ಇಂದ ಒಂದ್ ಮಾತು ಹೇಳ್ತೀನಿ, ಸರಿಯಾಗಿ ಕೇಳಿಸ್ಕೊ. ನಿನ್ನಷ್ಟು ಅಲ್ದೇ ಇದ್ರು ವೇದಾಂತ್ ಬಾವಂಗೂ ನಿನ್ ಮೇಲೆ ಮನ್ಸಿದೆ. ಅಗ್ರಜ, ಈ ನನ್ನ ಮಗ ಪಾನಿ
ಮೀನಾಕ್ಷಿ ಫೋನ್ ಮಾಡ್ತಾಳೆ ಅಂತೇಳಿ 1 ವಾರ ಆಯ್ತು, ಇನ್ನ ಫೋನ್ ಮಾಡಿಲ್ವಲ್ಲ ಇವಳು. ನಿಮ್ಗೇನಾಯ್ತ್ರಿ? ಯಾಕೆ ಕಿರ್ಚ್ಕೊಳ್ತಿದ್ದೀರಾ? ನಾನೇನ್ ದೆವ್ವನ? ದೆವ್ವನ ಮೇಡಮ್, ಆ ಪದ ಮಾತ್ರ ಬಳಸಬೇಡಿ ಮೇಡಮ್, ತುಂಬಾ ನೊಂದುಬಿಟ್ಟಿದ್ದೀನಿ. ಅದು ಅನ್ಎಕ್ಸ್ಪೆಕ್ಟೆಡ್ ಆಗಿ ಯಾರಾದ್ರೂ ನನ್ನ ಎದುರುಗಡೆ ಬಂದ್ಬಿಟ್ರೆ ನನಗೆ ಹೀಗಾಗುತ್ತೆ. ಎಲ್ಲ ಜೇಮ್ಸ್ ಜಾಮಾ ಜಗದೀಶನ್ ಎಫೆಕ್ಟ್. ಮೋರ್ ಓವರ್ ನೀವಿಲ್ಲಿ ಇರ್ತೀರಾ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಮಧ್ಯೆ ಬಾಸ್ ಬಂದು ಅದನ್ನು ಜೋಡಿಸ್ಕೋಬೇಕಾ? ಅವ್ರಿಗೆ OCD ಅನ್ನೋದು ಗೊತ್ತಲ್ವಾ? OPD ಕೇಳಿದೀನಿ, ಇದ್ಯಾವುದು ಮೇಡಮ್ ಹೊಸ ಕಾಯಿಲೆ OCD? ಅಯ್ಯೋ, ಆ ಕಾಯಿಲೆ ಅಲ್ಲ ರೀ, ಎಲ್ಲಾ ವಸ್ತುಗಳು ಪರ್ಫೆಕ್ಟ್ ಆಗಿ ಕ್ಲೀನ್ ಆಗಿರ್ಬೇಕು ಅಂತ ಎಕ್ಸ್ಪೆಕ್ಟ್ ಮಾಡೋರ್ಗೆ ಹಾಗಂತಾರೆ. ಅಯ್ಯೋ ಅಷ್ಟೇನಾ? ನಾನು ಯಾವ್ದೋ ಮಾರಕ ಕಾಯಿಲೆ ಅನ್ಕೊಂಡ್ಬಿಟ್ಟಿದ್ದೆ ಮೇಡಮ್. ಬಾಸ್ಗೆ ಹೆಸರಿಗೆ ಮಾತ್ರ ನಾನು PA, ಆದ್ರೆ ಅವ್ರಿಗೆ ಏನಿಷ್ಟ ಇಲ್ಲ ಅಂತ ತುಂಬಾ ಚೆನ್ನಾಗಿ ತಿಳ್ಕೊಂಡಿರೋರು ನೀವು. ಅವ್ರಿಗೆ ಲೈಫ್ ಪಾರ್ಟ್ನರ್ ಆಗಿ ನಿಮ್ ತರ ಹುಡುಗಿನೇ ಸಿಗ್ಬೇಕು. ಸಾರಿ ಮೇಡಮ್. ಜೀವನ 2 ಸರಿ ಸಿಗಲ್ಲ ಕಣೆ, ಅರ್ಥ ಮಾಡ್ಕೋ. ಹಳದಿನ ಮಾಡಿ ಮತ್ತೆ ನನ್ನ ಫ್ಯಾಮಿಲಿ ವಿಷಯ ಬಂದ ಅಂದ್ರೆ ಈ ಸಲ ಅವನ ಮನೆಯಿಂದ ಆಚೆ ಹಾಕಲ್ಲ. ಅವ್ನ ಚಾಪ್ಟರ್ನೇ ಕ್ಲೋಸ್ ಮಾಡ್ಬಿಡ್ತೀನಿ. ಅಗ್ರಜ, ಎಸ್ ನಾನು ಅದನ್ನೇ ಮಾಡೋದು. ಅಷ್ಟೇ ಅಲ್ಲ ಇನ್ನು ಮುಂದೆ ಅವನು ನೀವಿಬ್ರು ಮೀಟ್ ಮಾಡಿದ್ದೀರಾ ಅಂತ ನನಗೆ ಎಲ್ಲಿಂದನಾದ್ರೂ ಸುದ್ದಿ ಬಂದ್ರೆ ನಾನು ನಿಮ್ಮನ್ನು ಸುಮ್ಮನೆ ಬಿಡೋದಿಲ್ಲ. ಅಣ್ಣ ಕಾಮ್ ಡೌನ್. ನೋ ಅದ್ಯಾ, ಐ ಕಾಂಟ್. ನಿಮ್ಮಿಬ್ಬರಿಗೂ ನಾನು ಇನ್ನೊಂದು ಮುಖ ಏನು ಅಂತ ಚೆನ್ನಾಗಿ ಗೊತ್ತು. ಮತ್ತೆ ಅದು ಆಚೆ ಬರಬಾರ್ದು ಅಂತ ಬೇಡ್ಕೊಳ್ಳಿ ಅಷ್ಟೇ. ಅದು ಆಚೆ ಬಂದ್ರೆ ಏನಾಗುತ್ತೆ ಅಂತ ನಿಮ್ಗೆ ಚೆನ್ನಾಗಿ ಗೊತ್ತಿದೆ. ನನ್ನ ತಲೆಯಲ್ಲಿ ಏನೇನೋ ಕೆಮಿಕಲ್ ರಿಯಾಕ್ಷನ್ ಆಗಿ ಹುಚ್ಚು ಪ್ರೀತಿ ಶುರುವಾಗುತ್ತೆ. ನನ್ನ ಕೈಲಿ ನನ್ನ ಫೀಲಿಂಗ್ಸ್ನ ಕಂಟ್ರೋಲ್ ಮಾಡೋಕ್ಕೆ ಆಗಲ್ಲ. ಆದರೂ ನೀವು ಸಾಹಿತ್ಯಂಗೆ ಸೇರಿದವರು ಅನ್ನೋ ಸತ್ಯನ ಒಪ್ಕೊಳ್ಳೇಬೇಕು. ಅಕ್ಕ ಮತ್ತೆ ಭಾವನ್ ಮದುವೆ ಹತ್ರ ಬರ್ತಾ ಇದೆ. ನನಗೆ ಜಸ್ಟ್ ಆರ್ತಿ ಅಕ್ಕ ತಂಗಿ ಆಗಿತ್ತು, ಬಾಕಿ ಫೀಲಿಂಗ್ಸ್ನೆಲ್ಲನೂ ಅಳ್ಸಾಕ್ಬಿಡ್ಬೇಕು. ಹೌದು, ಅದೇ ಸರಿ. ನಿನಗೆ ಇನ್ನೊಂದು ಆಫರ್ ಕೊಡ್ತಿದ್ದೀನಿ. ಇನ್ನೊಂದು ಆಫರಾ? ಏನದು? ಗರ್ಲ್ ಫ್ರೆಂಡ್ ಆಗಿ ಫಿಯಾನ್ಸಿ ಆಗಿ ಆ್ಯಕ್ಟ್ ಮಾಡು ಅನ್ನೋದು ವೇದಾಂತನ ಎಕ್ಸ್ಪೆಕ್ಟೇಷನ್ ಆದರೆ ಅದನ್ನು ನಿಜ ಮಾಡೋದಕ್ಕೆ ನಾನು ನಿನಗೊಂದು ಅವಕಾಶ ಕೊಡ್ತಾ ಇದ್ದೀನಿ. ನಾಟಕ ಮಾಡ್ತಾ ನೀನು ನಿಜವಾಗ್ಲೂ ವೇದಾಂತನ ಗೆದ್ದರೆ ಅಧಿಕೃತವಾಗಿ ನಿನಗೆ ವಸಿಷ್ಠ ಫ್ಯಾಮಿಲಿಗೆ ಎಂಟ್ರಿ ಸಿಗತ್ತೆ. ಓಕೆ ಸಾಹಿತ್ಯ, ವೇದಾಂತ್ ಬರಕ್ ಹೇಳಿರೋ ಜಾಗಕ್ಕೆ ನೀನು ಹೋಗು. ಆದರೆ ನಾನು ಅದಕ್ಕಿಂತನೂ ಒಂದು ಹೆಜ್ಜೆ ಮುಂದೆನೇ ಇರ್ತೀನಿ. ಅವನ ಜೀವನದಲ್ಲಿ ನನಗೆ ಗೊತ್ತಿಲ್ಲದೆ ಯಾವ ಡೆವಲಪ್ಮೆಂಟ್ ಕೂಡ ಆಗಲ್ಲ. ಒಂದು ವೇಳೆ ನನಗೆ ಗೊತ್ತಿಲ್ಲದೆ ಆದರೂ ಆಗೋದಕ್ಕೆ ನಾನು ಬಿಡಲ್ಲ. ಅದನ್ನ ಮೀರಿ ಯಾರಾದರೂ ಪ್ರಯತ್ನ ಪಟ್ಟರೆ ಅವರನ್ನೇ ಉಳಿಸಲ್ಲ. ಹೌ ಶಾಕಿಂಗ್. ಎಲ್ಲ ನನ್ ಬೇಕಾದಾಗೆ ಸಿಸ್ಟಮ್ಯಾಟಿಕ್ ಆಗಿ ಅರೇಂಜ್ ಆಗಿದೆ. ಕ್ಯಾಬಿನ್ ಘಮ ನೋಡಿ ಬಾಸ್, ಅದು ನಿಮ್ಮ ಫೇವ್ರೆಟೇ, ಲೆಮನ್ ಫ್ಲೇವರ್. ಥ್ಯಾಂಕ್ ಗಾಡ್. ಇಷ್ಟು ವರ್ಷ ಆದ್ಮೇಲೆ ಅದು ನಾನು ಟೇಸ್ಟ್ ಏನು ಅಂತ ನಿಮಗೆ ಗೊತ್ತಾಯ್ತಲ್ಲ. ಎಲ್ಲರೂ ಹೇಳೋ ಹಾಗೆ ನಿಜವಾಗ್ಲೂ ದೇವ್ರ ದೊಡ್ಡ. ಅಯ್ಯೋ ಬಾಸ್, ಇನ್ಯಾರೋ ಮಾಡಿದ ಕೆಲ್ಸಕ್ಕೆ ನಾವು ಹೊಗಳಿಸ್ಕೊಂಡ್ರೆ ಆಯಸ್ಸು ಕಮ್ಮಿ ಆಗ್ಬಿಡುತ್ತೆ ಬಾಸ್. ಇದನ್ನೆಲ್ಲ ಮಾಡಿದ್ದು ನಾನಲ್ಲ ಬಾಸ್, ಅಮೂಲ್ಯ ಮೇಡಮ್. ಬರೋವಾಗ ಅದೇ ದಾರಿಲಿ ಬರ್ತಾರೆ. ಆಗ್ಲೇ ಅಮೂಲ್ಯ ಕಮ್ ಟು ಮೈ ಕ್ಯಾಬಿನ್ ಅಂದ್ರೆ ನಾವ್ ಈ ತರ ಓಡಾಡೋದಾದ್ರೂ ತಪ್ಪಿತ್ತು. ಯಾಕೆ ಇನ್ನೂ ಏನು ನಿಂತಿದ್ದೀರಾ?
ಬಾಸ್ ಆಗಿದ್ದೀವಿ. ನಾವು ಧ್ರುವನ್ ಪರ ವಹಿಸಿದ್ರೆ ಅನ್ನೋದು ಅಣ್ಣನ ಟೆನ್ಷನ್ ಆದ್ರೆ ದೆನ್ ವಿ ಶುಡ್ ಟಾಕ್ ಟು ಹಿಮ್. ನನ್ನ ಲೈಫಲ್ಲೇ ಅಗ್ರಜಂಗಿಂತ ಇಂಪಾರ್ಟೆಂಟ್ ಆಗಿ ಯಾರನ್ನೂ ಇಟ್ಟಿಲ್ಲ. ಎಂಥದೇ ಕಷ್ಟ ಬರಲಿ, ಅವನೆದ್ರು ಬೇರೆ ಚಾಯ್ಸ್ ಇದ್ರು ನಾನು ಅವನ್ನೇ ಚೂಸ್ ಮಾಡೋದು. ಹೀ ಈಸ್ ಅಬೌವ್ ಆಲ್ ಟು ಮೀ. ನೀನು ಅಗ್ರಜನ್ನ ಹಾಗೆ ಟ್ರೀಟ್ ಮಾಡ್ತೀಯ ಅಂತ ಅಂದ್ಕೊಂಡಿದ್ದೀನಿ. ಅದ್ರಲ್ಲಿ ಕೇಳೋಕೇನಿದೆ ಅಣ್ಣ? ಅಫ್ಕೋರ್ಸ್ ಅಣ್ಣ ನಂಗೆ ಎಲ್ಲರಿಗಿಂತನೂ ಹೆಚ್ಚು. ಪರವಾಗಿಲ್ಲ ಅನಿಸ್ತಾ ಇದೆ. ಥ್ಯಾಂಕ್ಸ್ ಅಮೂಲ್ಯ. ಕ್ಯಾಬಿನ ನನಗೆ ಇಷ್ಟ ಆಗೋ ಹಾಗೆ ಅರೇಂಜ್ ಮಾಡಿಕೊಟ್ಟಿರೋದಕ್ಕೆ. ಇರ್ಲಿ ಬಿಡಿ ಬಾಸ್, ಬಟ್ ಇದನ್ನೆಲ್ಲ ನೀನು ಮಾಡಬೇಕು ಅಂತ ಏನೂ ಇರಲಿಲ್ಲ. ನಂಗೆ ಹುಷಾರಿಲ್ಲ ಅಂತ ನೀವು ನನ್ನ ಮನೆಗೆ ಬಂದು ಅಷ್ಟೊಂದೆಲ್ಲ ಮಾಡಬೇಕಾಗಿರ್ಲಿಲ್ಲ. ಆದರೂ ನೀವು ಬರಲಿಲ್ವಾ? ಅವರು ಬರೋದಲ್ದೆ ಅವರು ಪಟಾಲಂನು ಬರ ಕೇಳಿದ್ರು, ಅದು ಸಾಲದು ಅಂತ ನನ್ನೂ ಬರ ಕೇಳಿದ್ರು. ಆ ಒಂದು ರಾತ್ರಿನ, ಆ ಕ್ರಿಕೆಟ್ ಮ್ಯಾಚ್ನ ನಾನು ಇಡೀ ಲೈಫಲ್ಲೇ ಮರೆಯಲ್ಲ. ಅರ್ಥವಾಯ್ತು ಬಿಡಿ. ಗೂಬೆಗೆ ಇಲ್ಲೇನ್ ಕೆಲಸ? ಅಯ್ಯೋ ಓಕೆ, ನೀವೇ ಬೈಕೊಂಡ್ರಿ ಅನ್ಸುತ್ತೆ. ನಾನು ಯಾಕೆ ನಿನ್ನ ಬೈಕೊಳ್ಳಿ? ನಿನಗೇನು ಆಗಿಲ್ಲ ತಾನೆ? ಕನ್ಫರ್ಮಾ? ನಮ್ಗೇನಾಗುತ್ತೆ, ನಿಮ್ಮ ಗ್ಲಾಸ್ ಉಳ್ಕೋತು ಅಷ್ಟೇ. ಇದು ಕಲ್ಲಿದ್ದಾಗೆ, ಸೆಂಟ್ರಲ್ಲಿ ಕೈ ಇಟ್ಟೋರು ನೀವು. ಕೈಗೇನಾದ್ರೂ ಆಯ್ತಾ ಅಂತ ಚೆಕ್ ಮಾಡ್ಕೊಳ್ಳಿ. ಚಪ್ಪರ್ದವ್ರಿಗೆ ಹೇಳಬೇಕು, ಅಡುಗೆಯವ್ರಿಗೆ ಹೇಳಬೇಕು, ಡೆಕೋರೇಷನ್ ಅವ್ರನ್ನ ಬರಕ್ಕೆ ಹೇಳಬೇಕು. ಮದುವೆ ಸೀಸನ್ ರೀ, ಆಮೇಲೆ ಯಾರು ಸಿಗಲ್ಲ. ವೇದಾಂತ್ ಏನು ಹೇಳಿದಾನೆ ನೆನಪಿಲ್ವಾ ನಿನಗೆ? ಪಾಪ ವೇದಾಂತ್, ನೀವು ಮದುವೆ ಬಗ್ಗೆ ಏನು ತಲೆ ಕೆಡಿಸ್ಕೋಬೇಡಿ, ನಿಮ್ಮ ಹುಡುಗಿನ ಕಳಿಸ್ಕೊಟ್ರೆ ಸಾಕು ಅಂತ ಹೇಳಿದ್ದಾನೆ. ಆದರೆ ಹಾಗೆ ಮಾಡೋಕ್ಕಾಗತ್ತಾ? ಬೀಗ್ರೇನಂತಾರೋ ಒಂದ್ಸಲ ಅವ್ರ ಹತ್ರನ ಮಾತಾಡಿ ನೋಡಿ. ಆಯ್ತು ಮಾರಾಗಿತ್ತೆ, ಏನಾದರೂ ಒಂದು ನಿನ್ನ ತಲೆ ಒಳಗೆ ಹೋಗ್ಬಿಟ್ರೆ ಮುಗೀತು. ಆಗೋವರೆಗೂ ಬಿಡೋದಿಲ್ಲ. ನೀನು ತಲೆ ಕೆಡಿಸ್ಕೋಬೇಡ, ನಾನೆಲ್ಲ ಮಾಡ್ತೀನಿ. ಏನಪ್ಪ ನೀನು ಬೆಳಿಗ್ಗೆ ಹೇಳ್ದೆ ಹೊರಟೋಗಿದ್ಯಾ? ತಿಂಡಿನೂ ತಿಂದಿಲ್ಲ. ನಡಿ ಏನಾರು ತಿನ್ನಿ. ಅಮ್ಮ ಒಂದು ನಿಮಿಷ ತಗೊಳ್ಳಿ. ಕೆಟ್ಟವ್ರ ಥರ ನಾವು ಆರಾಮಾಗಿರ್ಬೋದಲ್ವಾ? ಪರೀಕ್ಷೆ ಆರಾಮ ಮತ್ತೆ ಕಷ್ಟದ್ದಲ್ಲಪ್ಪ, ಒಳ್ಳೇದು ಮತ್ತೆ ಕೆಟ್ಟದ್ರದ್ದು. ಆರಾಮಾಗಿರ್ಬೇಕು ಅಂದರೆ ದಾರಿಗಳು ಹಲವಾರು, ಆದರೆ ಒಳ್ಳೆಯವನಾಗಿರ್ಬೇಕು ಅಂದರೆ ದಾರಿ ಒಂದೇ, ಅದು ಕಷ್ಟದ್ದು. ಯೋಚನೆ ಮಾಡಬೇಡ, ಏನಾದರೂ ಒಂದು ಮಾಡೋಣ. ರೀ, ರಜತ್ ಮರಿಬೇಡಿ. ಅಮ್ಮ ತಗೊಳ್ಳಿ. ಬೇಡ ಅಂತ ಹೇಳಿದ್ನಲ್ಲಪ್ಪ. ಮನೆ ಬಿಟ್ಕೊಳ್ಳಿ. ಕೊಡ್ತೀನಿ. ನನಗೂ ಇದರಲ್ಲೇ ಹಾಕ್ಬಿಡು, ನೀನೇ ತಿನ್ನಿಸ್ಬಿಡು. ಸಾಕು ನಂಗೆ. ನೀನು ಇಷ್ಟಿಷ್ಟೇ ತಿಂತಿದ್ರೆ ಗಾಳಿನಲ್ಲಿ ವ್ಯಾನಿಷ್ ಆಗೋಗ್ತೀಯ ಅಷ್ಟೇ. 4K ಕಡಿ ತಿನ್ನು ತಿನ್ನು.
ಕೇಟ್ರಿಂಗ್ ಸರ್ವಿಸಸ್ಗೆ ನಾನು MD ಆಗಿಲ್ವಾ, ಅದೇ ಥರ ನೀನು ಒಂದಿನ ಒಂದು ದೊಡ್ಡ ಕಂಪ್ನಿಗೆ MD ಆಗ್ತೀಯ. ಬೇಜಾರು ಮಾಡ್ಕೋಬೇಡ, ದೇವರು ನಂಬದವ್ರನ್ನ ಕೈ ಬಿಡಲ್ಲ. ಧ್ರುವನ್ ಕರ್ಕೊಂಡು ಬಾ ಇಲ್ಲಿ. ಧ್ರುವ ಇವ್ರು ಕರ್ದಂಗಾಯ್ತಲ್ವಾ? ಹೌದಮ್ಮ. ಜೊತೆಗೆ ನಿನ್ನೂ ಕರ್ಕೊಂಡು ಬಾ ಅಂದಂಗಾಯ್ತು. ನಡಿ ಹೋಗಿ ನೋಡೋಣ ಯಾಕೆ ಕಿರ್ಚ್ಕೊತಾ ಇದ್ದಾರೆ ಅಂತ. ಏನಾಯ್ತ್ರಿ, ಯಾಕೆ ಹಾಕೋಕೊಂಡ್ರಿ? ನಾನೇನೋ ಒಂದು ತಂದಿದ್ದೀನಿ ಕಣೆ, ನಿನಗೆ ತೋರಿಸೋಣ ಅಂತ ಕರೆದೆ. ಧ್ರುವ ನೋಡಪ್ಪ, ನಿನಗೇನು ತಂದಿದ್ದೀನಿ ಅಂತ. ಈಗಲೂ ಗೊತ್ತಾಗ್ಲಿಲ್ವಾ? ಇಲ್ಲ. ಧ್ರುವ ನಿನಗೆ? ಇಲ್ಲ ಅಂಕಲ್. ಹೊರಿ ಜೊತೆ ಜಾಸ್ತಿ ಮಾತಾಡ್ಬೇಡ, ದಡ್ಡಾಗೋಗ್ತೀಯಾ. ಕಣ್ಣಿಗೆ ಕಾಣಂಥದ್ದೇನಾದ್ರೂ ತಂದು ತೋರಿಸ್ಬೇಕು, ಸುಮ್ಮನೆ ಇನ್ನೊಬ್ಬರನ್ನ ಆಡ್ಕೊಳ್ಳೋದಲ್ಲ. ಆಯ್ತು, ನಾವೇ ಹೇಳ್ತೀವಿ, ಇನ್ನೇನು ಮಾಡೋದು. ಅಂಜು, ಅವ್ರಿಗೆ ಪಕ್ಕ ಭಾರತೀಯ ದೇಸಿ ಊಟನೇ ಇಷ್ಟ ಆಗೋದು. ಫಾರಿನು ಇಂಗ್ಲಿಷ್ ಫುಡ್ ಎಲ್ಲ ಮುಟ್ಟಲ್ಲ. ಬರೀ ಹುಡುಗಿರಂದ್ರೆ ಆಗಲ್ಲ ಅಂತ ಗೊತ್ತಿತ್ತು, ಈಗ ಇದು ಬೇರೆನಾ? ಬರೀ ಹುಡುಗಿರು ಅಷ್ಟೇ ಅಲ್ಲ, ಇಂಗ್ಲಿಷ್ ಸ್ಟೈಲ್ ಮಾಡೋ ಹುಡುಗಿರು ಆಗಲ್ಲ. ಏನಂದ್ರೆ? ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಸಿರಿಗನ್ನಡಂ ಗೆಲ್ಗೆ, ಸಿರಿಗನ್ನಡಂ ಬಾಳ್ಗೆ. ಎರೆಹುಳ ಅಲ್ಲ ಅಂದ್ರಲ್ಲ, ಕೊಡಿ ನಾನೇ ತಿನ್ಕೊಂತೀನಿ. ಹೊಟ್ಟೆ ಮಾಡುವ. ಏನಾದರೂ ಹೆಲ್ಪ್ ಬೇಕಿತ್ತ ಸಾಹಿತ್ಯ? ಎಸ್, ಅರ್ಜೆಂಟ್ ಇತ್ತಾ? ನನ್ನ ಮನೆಗೆ ಸ್ವಲ್ಪ ಬೇಗ ಹೋಗ್ಬೇಕಿತ್ತು. ಮದ್ವೆಗೆ ಇನ್ನೊಂದು ವಾರನೂ ಇಲ್ವಲ್ಲ, ಅದಕ್ಕೆ. ನಿಂಗೆ ನಾಳೆ ಮಾಡಿಕೊಟ್ರೆ ಆಗುತ್ತಾ? ಇಲ್ಲ, ನನಗೂ ತುಂಬಾನೇ ಅರ್ಜೆಂಟ್ ಇದೆ. ಆಗ್ಬೇಕಾಗಿರೋ ಕೆಲಸ ಈಗಲೇ ಆಗಬೇಕು. ಅಯ್ಯೋ ಹೌದಾ? ಸರಿ, ಹೇಳಿ ಮಾಡ್ತೀನಿ. ನೀನು ವೇದಾಂತಿಂದ ದೂರ ಇರಬೇಕು. ಅಂಥದ್ರಲ್ಲಿ ಇವನು ತಂಗಿ ವಿಷಯದಲ್ಲಿ ಕೆಟ್ಟದಾಗಿ ನಡ್ಕೊಂಡ್ರೆ ಸುಮ್ಮನೆ ಇರೋದಕ್ಕಾಗುತ್ತಾ ಇನ್ಸ್ಪೆಕ್ಟರ್? ನೀವೇನು ಹೇಳ್ತಾ ಇದ್ರೆ ನನಗೇನು ಅರ್ಥ ಆಗ್ತಾ ಇಲ್ಲ. ಬಟ್ ಇವನಿಗೆ ಎಲ್ಲನೂ ಅರ್ಥ ಆಗಿದೆ. ಹೇಯ್, ನಿನ್ನ ಮಾವ ನಿನಗೆ ನಾನು ಯಾರು ಅಂತ ಹೇಳಿಲ್ವಾ? ಬೇಡ ವೇದಾಂತ್, ಕೈಗೆ ಕೋಳ ಬಿದ್ದಿದಂತ ಅತಿಯಾಗಿ ಆಡ್ಬೇಡ. ಯಾವ ಜೈಲು ಕೂಡ ನನ್ನ ಪರ್ಮನೆಂಟ್ ಆಗಿ ಇಟ್ಕೊಳಕ್ಕಾಗಲ್ಲ. ನಾನು ಆಚೆ ಬಂದ್ಮೇಲೆ ಏನ್ ಮಾಡ್ತೀನಂತ ನನಗೆ ಗೊತ್ತಿಲ್ಲ. ಪ್ರತಿದಿನ ದೇವ್ರ ಹತ್ರ ಜೈಲಲ್ಲಿ ಇರಬೇಕು ಅಂತ ಬೇಡ್ಕೊ. ಆಚೆ ಬಂದ್ಮೇಲೆ ನಿನ್ ಬಾಲ ಬಿಚ್ಚೋದಲ್ಲ, ಉಸಿರಾಡೋದು ಅನುಮಾನ ಆಗ್ಬಿಡುತ್ತೆ. ಡೋಂಟ್ ವರಿ. ಒನ್ಸ್ ಅಗೇನ್ ಥ್ಯಾಂಕ್ಸ್ ಫಾರ್ ದ ಇನ್ಫಾರ್ಮೇಶನ್. ಬುದ್ಧಿ ಕಲ್ತು ಬದಲಾದ್ರೆ ಸಾವು ತಾನೇ ತನ್ನ ಬರೋವರೆಗೂ ಬದುಕಿರ್ತೀವಿ. ಅದನ್ನ ಬಿಟ್ಟು ನನ್ನ ತಂಗಿ ಇಲ್ಲ ಅಮೂಲ್ಯ ವಿಚಾರಕ್ಕೆ ಬಂದಿಯೋ, ನಿನ್ನನ್ನು ಯಾರೂ ಕಾಪಾಡ್ಕೊಳ್ಳೋದಕ್ಕಾಗಲ್ಲ. ಮೈಂಡ್ ಇಟ್. ನಿನ್ಮೇಲೆ ಯಾವ ಅಭಿಪ್ರಾಯ ಇದೆ ಅಂತ ನೀನೇ ನೋಡಿದ್ಯಲ್ಲ. ನೀನ್ ಯಾವ್ದ್ರ ಬಗ್ಗೆ ಮಾತಾಡ್ತಿದ್ಯಾ? ಇವತ್ತು ವೇದಾಂತ್ ನಿಂಗೆ ಪೊರ್ಕೆ ಕಡ್ಡಿ ಅಂದ್ರು. ಇಷ್ಟ
ಇಷ್ಟು ತೆಳ್ಳಗಿರೋ ನೀನು ಅಷ್ಟು ಹ್ಯಾಂಡ್ಸಮ್ ಆಗಿರೋ ವೇದಾಂತ್ಗೆ ಯಾವ ಆಂಗಲ್ ಅಲ್ಲಿ ಸೂಟ್ ಆಗ್ತೀಯ? ನಿನ್ ಬಟ್ಟೆನೋ ನಿನ್ ಅವತಾರನೋ ಆ ದೇವ್ರೆ ಮೆಚ್ಚಬೇಕು. ಅದು ಅಲ್ಲದೆ ನಿನ್ ಸ್ಟೇಟಸ್ ಏನು, ಅವ್ರ ಸ್ಟೇಟಸ್ ಏನು? ನಿನ್ ಲಿಮಿಟ್ ಮೀರ್ತಿದೆ ಸಾಹಿತ್ಯ, ಸುಮ್ಮನೆ ನನ್ನ ಕೆಡಕ್ಬೇಡ. ಅದು ನನ್ ಡೈಲಾಗು. ಸಂಬಂಧ ಇಲ್ದಿರೋ ವಿಚಾರದಲ್ಲಿ ಮೂಗ್ ತೋರ್ಸ್ಕೊಂಡ್ಬಂದು ಪಶ್ಚಾತ್ತಾಪ ಪಡ್ಬೇಡ. ನಾನೇನು ಅಂತ ನಿನ್ಗಿನ್ನ ಸರಿಯಾಗಿ ಗೊತ್ತಿಲ್ಲ. ಲಂಗ ದಾವಣಿ ಹಾಕೊಂಡಿದ್ಯಾ, ಗೆಟಪ್ಗೆ ಸೂಟ್ ಆಗೋ ತರ ಒಳ್ಳೆ ಹುಡುಗಿ ಅನ್ಸ್ಕೊಂಡು ಸೈಡಲ್ಲಿ ಇದ್ಬಿಡು. ಇಲ್ಲ ಅಂದ್ರೆ ಒಂದ್ ನಿಮಿಷ ಅಷ್ಟೇ ಅನ್ಸುತ್ತೆ. ಇದೇನ ನಿನ್ ಭಯಕ್ ಕಾರಣ? ಹೇಳ್ದಷ್ಟು ಕೇಳೋ ಅಮೂಲ್ಯ. ಇವತ್ತು ಕೆಫೆಟೇರಿಯಾದಲ್ಲಿ ಅತಿಯಾಗಿ ಆಡ್ತಾ ಇದ್ದೆ. ಐ ಜಸ್ಟ್ ಡೋಂಟ್ ಲೈಕ್ ಇಟ್. ದೂರ ಇರೋ ಅಷ್ಟೇ. ನೀನ್ ಹೇಳ್ದೆ ಇದ್ರು ಮೈ ಮೇಲೆ ಬೀಳೋ ಹುಡುಗಿ ನಾನಲ್ಲ. ಇಷ್ಟು ದಿನ ನಾನು ದೂರ ಇರೋದಕ್ಕೆ ಟ್ರೈ ಮಾಡಿದೆ. ಆದ್ರೆ ನಿಮ್ಮಂತವ್ರು ಅದಕ್ಕೆ ಅವಕಾಶ ಮಾಡ್ಕೊಡಲ್ಲ ಅಂದ್ರೆ ನನ್ ಡಿಸಿಷನ್ ತಪ್ಪು ಅನಿಸ್ತಿದೆ. ಏಯ್, ತಪ್ಪು ಅನ್ಸಿದ್ರೆ ಏನೇ ಮಾಡ್ತೀಯಾ? ಜನ ನನ್ನ ಯಾಕೆ ರೌಡಿ ಬೇಬಿ ಅಂತಾರೆ ಅನ್ನೋದನ್ನ ಪ್ರಾಕ್ಟಿಕಲ್ ಆಗಿ ತೋರಿಸ್ಬೇಕಾಗತ್ತೆ. ನನ್ನ ಶರಪಂಚರ ಕಲ್ಪನಾ ಅನ್ಕೋಬೇಡ. ನಾನು ಮಾಡರ್ನ್ ಮಂಜುಳಾ ಕಣೆ, ಮಿಲ್ಕ್ ಚಾಕ್ಲೇಟು. ರೌಡಿ ಬೇಬಿಗೆ ರೌಡಿಸಮ್ ತೋರಿಸಿದ್ರೆ ಸುಮ್ಮನಿರ್ತೀವ ಮಗಳೇ. ಆದ್ರೆ ಇನ್ಮೇಲೆ ಕೃಷ್ಣನ್ ಲೆಕ್ಕನೆ. ಬೇಡ ಬೇಡ ಅಂದ್ರು ಮುಳ್ಳಿಗೆ ಮುತ್ಕೊಟ್ಟಿರೋ ಬಲೂನ್ ಆಗಿದ್ಯಾ. ಹೊಡಿಯೋದು ಗ್ಯಾರಂಟಿ. ಅಮೂಲ್ಯ, ಅಮೂಲ್ಯ, ಇನ್ನೊಂದು ಸ್ವಲ್ಪ ಬ್ಯಾಲೆನ್ಸ್ ಇದೆ. 2 ಕಿವಿಲಿ ಸರಿಯಾಗಿ ಕೇಳಿಸ್ಕೊಂಬಿಡು. ಪಂಟ್ರಿಗೆ ಟಕ್ಕರ್ ಕೊಡೋಕ್ ಬಂದ್ರೆ ಪಂಚರೇ ಆಗೋದು. ಇಷ್ಟು ದಿನ ನನ್ನಂತ ನಾನೇ ಪಾಪ ಪುಣ್ಯ ಅಂತ ಸುಮ್ಮನೆ ಇದ್ದೆ. ಆದ್ರೆ ಈಗ ಡಿಸೈಡ್ ಮಾಡಿದ್ದೀನಿ, ವೇದಾಂತಿಂದ ದೂರ ಹೋಗೋದು ಆಮೇಲಿನ ಮಾತು. ಮೊದ್ಲಿಗಿಂತನೂ ಹತ್ರ ಆಗ್ತೀನಿ. ಅದೇನ್ ಮಾಡ್ಕೋತೀಯ ಮಾಡ್ಕೋ ಹೋಗ್. ವೇದಾಂತ್, ಊಟ ಆಯ್ತಾ ಅಥವಾ ಇನ್ನೂ ವೆಯ್ಟ್ ಮಾಡ್ತಿದ್ದೀರಮ್ಮ? ನಿನ್ನಿಂದಾಗಿ ನಿನ್ನ ತಮ್ಮ ನನ್ನ ಹತ್ರ ರೂಡಾಗಿ ಬಿಹೇವ್ ಮಾಡ್ತಿದ್ದಾನೆ. ಆದ್ಯ ಬೇರೆ ಆಗ್ಲಿಂದ ಅಣ್ಣ ಬಂದ ಅಂತ ಕಾಲ್ ಮೇಲೆ ಕಾಲ್ ಮಾಡ್ತಿದ್ದಾಳೆ. ಮದುವೆಗಿನ್ನ 3 ದಿನನೂ ಇಲ್ಲ. ಏನ್ ನಡೀತು ಅಂತ ಕೇಳಿದ್ರೆ ಬಾಯೇ ಬಿಡ್ತಾ ಇಲ್ಲ. ನೀನೇ ವಿಚಾರಿಸು. ನೀವೇ ಮಾತಾಡ್ಕೊಳ್ಳಿ. ಸಾಕು, ಸುಮ್ಮನೆ ಇರ್ರೆ. ನಾನು ಹಂಗಿಲ್ದೆ ಇದ್ದಿದ್ರೆ ಇವಳು ಹಿಂಗೆ ಹುಟ್ಟಿರೋಳ? ಸ್ವಲ್ಪ ಕೇಳಿಸ್ಕೊಳ್ಳಿ. ಅಂಜು ಹುಟ್ಟಿದ ಮೇಲೆ ಅದೇನೋ ಹಾರ್ಮೋನಿಯಂ ಅಲ್ಲಿ ಸ್ವಲ್ಪ ಹೆಚ್ಚು ಕಮ್ಮಿಯಾಗಿ ಅಯ್ಯೋ ಅಮ್ಮ, ಅದು ಹಾರ್ಮೋನಿಯಂ ಹೆಚ್ಚು ಕಮ್ಮಿ ಅಲ್ಲಮ್ಮ, ಹಾರ್ಮೋನ್ ಇಂಬ್ಯಾಲೆನ್ಸ್. ಅದೇ ಪೊರ್ಕೆ ಕಡ್ಡಿ ತರ ಇದೆಯಾ? ಪೊರ್ಕೆ ಕಡ್ಡಿ ತರ ಇದೆಯಾ? ನೀನು ಜೊತೆಯಿಂದಪ್ಪ ಎಲ್ಲರೆದ್ರು ನಾನು ಇವತ್ತು ಪೊರ್ಕೆ ಕಡ್ಡಿ ಅಂತ ಕರ್ದ ಅಲ್ವಾ? ಸಾಹಿತ್ಯ ಹೇಳಿದ್ರಿಂದಾನೆ ಅವನಿಗೆ ನನ್ನ ಮೇಲೆ ಇಷ್ಟ ಇಲ್ವಾ ಹೇಗೆ? ಗ್ಯಾಪ್ ಆದಷ್ಟು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಜಾಸ್ತಿ. ಅದೇನು ಅಂತ ಡೈರೆಕ್ಟಾಗಿ ಕೇಳೇ ಬಿಡ್ತೀನಿ. ಅಮೂಲ್ಯ ಅಂದ್ರೆ ಏನ್ ತಮಾಷೆನಾ? ಡಬ್ಬಾ ಡಿಜೆ, ಡಬ್ಬಾ ಡಿಜೆ, ಡಬ್ಬಾ ಡಿಜೆ, ಪೊರ್ಕೆ ಕಡ್ಡಿ. ನಾವೆಲ್ಲ ರಾತ್ರಿ ಇಡೀ ಟೈಮ್ ಸ್ಪೆಂಡ್ ಮಾಡಿದ್ವಲ್ಲ. ನೀವು ಮೊದಲು ಹೇಳಿದ್ರಲ್ಲ, ಅದೇ ತರ ನಾವಿಬ್ರು ರಾತ್ರಿ ಇಡೀ ಒಟ್ಟಿಗೆ ಇರೋ ಸಮಯ ಬಂದೇ ಬರುತ್ತೆ ಬಿಡಿ. ನೀವು ನನ್ನ ಜೊತೆಗಿದ್ರೆ ನನ್ನ ಮನಸ್ಸು ಎಷ್ಟು ಶಾಂತವಾಗಿರುತ್ತೆ ಗೊತ್ತಾ? ನನಗೂ ಹಾಗೆ ಅನ್ಸುತ್ತೆ ವಿಕ್ಕಿ ಅವರೇ. ಯೋಚನೆ ಮಾಡಬೇಡಿ, ನಿಮ್ಮನ್ನ ಕಾಡ್ತಿರೋ ವಿಷಯ ಆದಷ್ಟು ಬೇಗ ಬಗೆಹರಿಯುತ್ತೆ. ನಿಮ್ಗೆ ಹೇಗೆ ಗೊತ್ತಾಯ್ತು ನನ್ನಲ್ಲೇನೋ ಕುರಿತಿದೆ ಅಂತ? ಆಕ್ಚುಲಿ ನಾನು ಹೇಳ್ದೆ ತಡೆಯೋಕೆ ತುಂಬಾ ಟ್ರೈ ಮಾಡಿದೆ. ಹಲೋ ಹಲೋ ಬಾಸ್. ಹಲೋ, ಕೇಳಿಸ್ತಾ ಇದ್ಯಾ?
ಹೇಳು ಅಮ್ಮು, ಹೇಳು ಹೇಳು. ಈಗ ನಿನಗೇನಾಯ್ತು? ಸೈಡಲ್ಲಿ ಯಾರೋ ಇದಕ್ಕಿದ್ದಾಗೆ ಗಿಟಾರ್ ಪ್ಲೇ ಮಾಡ್ತಿದ್ದಾರೆ ಅನ್ನೋ ತರ ಕಳೆದೋಗಿದ್ಯಾ ಅನ್ಸುತ್ತೆ. ಪ್ರಶ್ನೆಗೆ ಆನ್ಸರ್ ಕೊಡಿ. ಇನ್ನು ಸ್ವಲ್ಪ ದಪ್ಪ ಆದ್ರೆ ಚೆನ್ನಾಗಿ ಕಾಣ್ತೀಯ, ಒಣಕ್ಲೆ ಕಡಿ ತರ ಕಾಣಿಸಲ್ಲ ಅನ್ನೋ ಕಾಂಟೆಕ್ಸ್ಟ್ ಅಲ್ಲಿ ಹೇಳಿದೆ ಅಷ್ಟೇ. ಅಷ್ಟೇನಾ? ಮತ್ತೆ ಇನ್ನೇನಿರುತ್ತೆ ಅಷ್ಟೇ. ಓಕೆ ಬಾಯ್. ಹಲೋ, ಏ ಅಮೂಲ್ಯ, ಹಲೋ. ಇದು 200% ಡಬ್ಬಾ ಜೋಕೆ. ಬಿಗ್ಗೆಸ್ಟ್ ಡಿಜೆ ಆಫ್ ದ ಮಿಲಿಯನ್. ಏನೋ ಒಂದು ಕಿತಾಪತಿ ಮಾಡೋದಕ್ಕೆ ಪ್ಲಾನ್ ಮಾಡಿದ್ದಾನೆ ಅನ್ಸುತ್ತೆ. ಬಚಾರ. ನಾನಂತೂ ಅಪರೂಪಕ್ಕೂ ಕೇಳಲ್ಲ. ಮತ್ತೆ ಶುರು ಮಾಡ್ಬೇಡಿ. ಹೇಗಿದ್ರು ಹತ್ರ ಇದೆಯಲ್ಲ, ದುಡ್ಡು ಕೊಡ್ತೀನಿ, ಆಟೋನಲ್ಲಿ ಹೋಗ್ಬಿಡಿ. ಮನೇಲಿ ಆಟೋ ಇರುವಾಗ ಆಟೋ ಹೊಡ್ಕೊಂಡು ಹೋಗ್ಬೇಕಾ? ನೀವು ಆರಾಮ್ಸೆ ಆಫೀಸ್ ಹೋಗಿ, ಇವರಿಬ್ರನ್ನ ನಾನು ಡ್ರಾಪ್ ಮಾಡ್ತೀನಿ. ಥ್ಯಾಂಕ್ಸ್ ಧ್ರುವ. ನಾನು ಬೇಗ ಬರಬೇಕು ಅಂದ್ರೆ ಬೇಗ ಹೋಗ್ಬೇಕು. ನಿತ್ಕೊಳ್ಳಲ್ಲ ಹರಮಕ್ಕಿ, ದುಡ್ಡಾದ್ರೂ ಕೊಟ್ಬಿಟ್ಟು ಹೋಗೆ. ಡ್ರಾಪ್ ಮಾಡ್ತೀಯ ಅಂತ ಅನ್ಯಾಯವಾಗಿ ಅಕ್ಕ ಅಂತ ಕರ್ಬಿಟ್ನಲ್ಲೇ. ಛೇ, ದುಡ್ಡೇನು ಬೇಕಾಗಿಲ್ಲ, ಮನೆಯವ್ರಿಗೆ ಫ್ರೀ ಸರ್ವಿಸ್, ಚಾರ್ಜ್ ಮಾಡಲ್ಲ. ಬನ್ನಿ ಅಣ್ಣ. ನಿಮ್ಮ ಹತ್ರ ಸ್ವಲ್ಪ ಮಾತಾಡ್ಬೇಕು ಅಂದೆ. Sure, come to my cabin. By the way, ನೀನು ಯಾವುದೋ ಪೇಪರ್ಸ್ ಸೈನ್ ಆಗಬೇಕು, ಅರ್ಜೆಂಟ್ ಇದೆ ಅಂತ ಹೇಳ್ತಿದ್ದೀರಾ? ಹೌದು ಬಾಸ್. ಕೊಡು, ಸೈನ್ ಮಾಡ್ಕೊಡ್ತೀನಿ. ಪರವಾಗಿಲ್ಲ ಬಾಸ್, ನಾನೇ ಕ್ಯಾಬಿನಿಗೆ ತಂದು ಕೊಡ್ತೀನಿ. No, it's okay. Just give it to me. I'll go through it once. ಹಾಂ. ಅಣ್ಣನ ಮದುವೆ ತುಂಬಾ ಹತ್ರದಲ್ಲಿದೆ. ಈಗ ನೀವು ಎರಡು ಕಡೆನ ರೆಸ್ಪಾನ್ಸಿಬಿಲಿಟೀಸ್ ಹ್ಯಾಂಡಲ್ ಮಾಡಬೇಕು. ನೀನು ಇದನ್ನ ಎಷ್ಟೊತ್ತು ಯೋಚನೆ ಮಾಡ್ತಿದ್ದು? ಕಂಪ್ಲೀಟ್ ಆಗಿ ಅಲ್ಲದೆ ಇದೂ ಹೆಚ್ಚು ಕಮ್ಮಿ ಅದೇನೆ. ಉಳ್ದಿದ್ದೆಲ್ಲ ಅಣ್ಣನ ಮದುವೆ ಹೇಗಾಗುತ್ತೋ ನಾ ಯೋಚನೆ ಅಷ್ಟೇ. ಅಷ್ಟೇ ಆದರೆ ನೋ ಪ್ರಾಬ್ಲಮ್. ಹಾಂ, ನಾಳೆ ಲಂಚ್ ಕಳಿಸೋ ಬದ್ದು ನೀನೇ ತಂದ್ಬಿಡು. ವೇದಾಂತಿ ಖುಷಿ ಆಗುತ್ತೆ. ನಿಮಗೂ ಖುಷಿ ಆಗತ್ತೆ ಅಂತ ಗೊತ್ತು. ಹೌದಾ? ಅಲ್ಲೇ ಮುಂದ್ ರೈಟ್ ತಗೊಳ್ಳಿ. ಮೊದಲು ನಾನು ಕಾಲೇಜ್ ಬಿಟ್ಟು ಆಮೇಲೆ ಇವಳು ಸ್ಕೂಲಿಗೆ ಬಿಡ್ಬೋದು. ಯಾವುದೇ ಕಾರಣಕ್ಕೂ ಇವಳು ಮಾತ್ರ ಕೇಳ್ಬೇಡ ಅಣ್ಣ. ನನ್ಗೆ ಆಲ್ರೆಡಿ ಲೇಟ್ ಆಗಿದೆ ಅಂತ ಅವಾಗ್ಲೇ ಹೇಳಿದ್ದೀನಿ ನಾನು. ಸ್ಪೆಷಲ್ ಕ್ಲಾಸ್ ಬೇರೆ ಇದೆ, ಆಮೇಲೆ ಬೈತಾರಷ್ಟೇ. ಲೈಟ್ ಡೈನೋಸರಸ್, ನಿನಗೆ ಹೇಳಿದ್ರೆ ಅರ್ಥ ಆಗಲ್ವಾ? ನಾನು ಲೆಕ್ಚರರ್ ಹತ್ರ ಮಾತಾಡ್ಬೇಕು ಕಣೆ. ಇಮಿಡಿಯೇಟ್ ದೇವ, ನಿನ್ನ ಹತ್ರ ಏನೇ ಮಾತು? ರಾಜಣ್ಣ ನಾನ್ ಹೇಳಿದ ಮಾತೆ ಕೇಳೋದು. ನಾನ್ ಹೇಳ್ತಿದ್ದೀನಿ ರೈಟ್ ತಗೊಳ್ಳಿ ಅಷ್ಟೇ. ಮದುವೆ ನನ್ನ ತಮ್ಮಂದ ತಾನೆ, ಸಾಕಷ್ಟು ಕೆಲಸ ಇರುತ್ತೆ ಅಂತ ನನಗೂ ಗೊತ್ತು. ಅದಕ್ಕೆ ಹಾಗೆ ಹೇಳಿದೆ. ಓ ಹಾಗ, ನಾನೆಲ್ಲ ಅಮೂಲ್ಯ ಮೇಡಮ್ ಕೇಳ್ತಾ ಇದ್ದಾರೆ ಅಂತ ದೊಡ್ಡ ಮನ್ಸು ಮಾಡಿ ಕೊಟ್ಬಿಟ್ರಿ ಅನ್ಕೊಂಡೆ. ಕೆಲವೊಂದನ್ನ ಎರಡೆರಡು ಸಲ ಹೇಳಿದ್ರೆ ಅಪಾರ್ಥ ಆಗುತ್ತೆ. ಅರ್ಥ ಆಗ್ಬೇಕಾಗಿರೋದು ಅರ್ಥ ಆಯ್ತು ಬಿಡಿ. ಕಾಂತ, ಹೋಗಿ ಕೆಲಸ ನೋಡ್ಕೊಳ್ರಿ. ಯಾವಾಗಲೂ ತಲೆ ತಿನ್ನೋದೇ ಆಗೋಯ್ತು. ಅಮೂಲ್ಯ, ಯು ಕ್ಯಾನ್ ಗೋ ನೌ. कुछ कुछ हो गया इस प्यार को मैं क्या नाम ಏನ್ರಿ ಅದು? ಅದು ನನ್ನ ಟಿವಿಲಿ 2 ಸಿನಿಮಾ ನೋಡಿದೆ, ಅದರದ್ದು ಒಂದು ಸೀನ್ ಜ್ಞಾಪಕ ಬಂತು. ಹಾಗೆ ಸಿನಿಮಾ ಹೆಸರು ಬಾಯಿಗೆ ಬಂದ್ಬಿಡ್ತು. ಕನ್ನಡ ಸಿನಿಮಾ ನೋಡೋದು ಅಭ್ಯಾಸ ಮಾಡ್ಕೊಡ್ರಿ.
ಕನ್ನಡದವ್ರ ನೆಟ್ಟಿ ಕಲಿತೀರಾ? ಅದನ್ನೇ ಜಾಸ್ತಿ ನೋಡೋದು ಬಾಸ್. ನನ್ನ 2 ಸಿನಿಮಾ ನೋಡಿದೆ. ಪ್ರೀತ್ಸೋ ತಪ್ಪ, ಪ್ರೀತ್ಸೋ ತಪ್ಪೇನಿಲ್ಲ. ನನ್ನ ಹೆಸರು ದೆವ್ವನೇ ಅಲ್ಲ. ಅಲ್ಲ ರೀ, ನಮ್ ಬಾಸ್ ಒಂದ್ ದಿವಸ ಜಿಮ್ಗೆ ಬಂದಿಲ್ಲ ಅಂದ್ರೆ ಏನ್ ಪ್ರಳಯ ಆಗ್ಬಿಡುತ್ತಾ? ಇಲ್ಲ ನಿಮ್ ಜಿಮ್ ಎಕ್ವಿಪ್ಮೆಂಟ್ಸ್ ಹಾಳಾಗ್ಬಿಡುತ್ತಾ? ನೋಡ್ರಿ, ನೀವು ನಮ್ ಬಾಸ್ ಟ್ರೈನರು, ಎಂಟಿ ಅಲ್ಲ. ಇವತ್ತು ನಮ್ ಬಾಸ್ ಬಿಸಿ ಇದಾರೆ, ಬರಕ್ಕಾಗಲ್ಲ. ಸರಿ ಸರಿ, ನಾಳೆ ಬರ್ತಾರೆ ಬಿಡಿ. ಕಾಂತಣ್ಣ, ಯಾರು ಕರೆದ್ರಿ? ನನಗ? ಹೌದು, ನಿಮ್ಗೆ. ಅಯ್ಯಯ್ಯೋ ಬಿಡ್ತು ಅನ್ನಿ. ನೀವು ಊರಲ್ಲಿರೋ ಹೆಣ್ಮಕ್ಳಿಗೆಲ್ಲ ಒಂಥರ ರೋಲ್ ಮಾಡಲ್ ಇದ್ದಂಗೆ. ನೀವೇ ಬಾಯಿ ತುಂಬಾ ಅಣ್ಣ ಅನ್ಬಿಟ್ರೆ ಇನ್ನು ಸಿಕ್ದವರೆಲ್ಲ ನನ್ನ ಸಿಕ್ಕಿದ ಕಡೆ ಅಣ್ಣ ಅಣ್ಣ ಅನ್ಬಿಡ್ತಾರೆ. ಸಣ್ಣ ವಿಷಯಕ್ಕೆಲ್ಲ ಯಾಕೆ ಇಷ್ಟೊಂದು ಡೀಪ್ ಆಗಿ ಯೋಚನೆ ಮಾಡ್ತೀರಾ? ಜಿಮ್ ಅಡ್ರೆಸ್ ತಾನೆ, ಬರ್ಕೊಳ್ಳಿ. ಬರ್ಕೊಳ್ಳಲ್ಲ, ಟೈಪ್ ಮಾಡ್ಕೋತೀನಿ. ದಪ್ಪ ಆಗಿದೆಯಾ ನೀನು? ಪೊರ್ಕಿ ಕಡ್ಡಿ ಅಲ್ವೇ ಅಲ್ಲ ಅನ್ಬೇಕು. ಹಾಕ್ ಚೇಂಜ್ ಆಗ್ತೀನಿ. ಹೇಗಿದ್ರು ಅವ್ಳ ಜಿಮ್ಮಿಗೆ ನಾಳೆನೇ ಜಾಯ್ನ್ ಆಗ್ತೀನಲ್ಲ, ವರ್ಕೌಟ್ ಮಾಡದೆ ದಪ್ಪ ಆಗದೆ. ಹೌ ಕ್ಯೂಟ್. ಡಿಜೆ ಅಂದಿದ್ರಲ್ಲಿ ಯಾವ ತಪ್ಪು ಇಲ್ಲ. ನಿಮ್ಮ ಹುಡುಗಿ ಕಣ್ಣು ಕಾಣಿಸ್ಕೊಂಡಾಗೆಲ್ಲ ನಿಮ್ಮ ಮುಖದಲ್ಲಿ ನಗು ಬರಬೇಕು. ಎಷ್ಟೇ ಭಾರ ಬಿದ್ದರೂ ಜಗಲ್ಲ ರೀ. ಎಷ್ಟೇ ಆದ್ರೂ ಅವ್ರ ಪರಿ ಮಕ್ಕಳು ರೀ. 4 ರತ್ನಗಳನ್ನು ಹೆತ್ತಿರೋ ಮಹಾತಾಯಿಗೆ ನಾನು ಧನ್ಯವಾದ ಹೇಳಲೇಬೇಕು. ಥ್ಯಾಂಕ್ ಯು ಪರಿ. ಮತ್ತೆ ನೀವು ರಜನಿ ಸಾರ್ಗಿಂತ ಗ್ರೇಟ್ ಅನ್ನಿಸ್ತಿದ್ದೀರಾ. ಅದ್ಯಾಕೋ? ಮೀಸೆ ಒಂಚೂರು ನಕ್ರಲ್ಲ, ಅದಕ್ಕೆ. ಪರಿ